ಗರುಡ ಎಷ್ಟೇ ಎತ್ತರಕ್ಕೆ ಹಾರಿದರೂ ಆಹಾರವನ್ನು ತಿನ್ನಲು ಕೆಳಗೆ ಇಳಿಯಲೇಬೇಕು. ಯಾರು ಎಷ್ಟೇ ಶ್ರೀಮಂತರಾದರೂ ನಮ್ಮ ರೈತರು ಬೆಳೆಯುವ ಬೆಳೆಗಳನ್ನು ತಿನ್ನಲು ತಲೆಯನ್ನು ಬಾಗಲೇಬೇಕು. ಶ್ರೀಮಂತರ ಮನೆಯಲ್ಲಿ ಕೆಜಿಗಟ್ಟಲೆ ಚಿನ್ನವಿದ್ದರೂ ಒಬ್ಬರ ಹಸಿವನ್ನು ನೀಗಿಸಲು ಸಾಧ್ಯವಿಲ್ಲ. ಬಡವರ ಮನೆಯಲ್ಲಿ ಮಡಿಕೆ ತುಂಬ ಗಂಜಿ ಇದ್ದರೂ ಎಷ್ಟೋ ಜನರ ಹಸಿವನ್ನು ನೀಗಿಸುತ್ತದೆ. ಹಸಿವನ್ನು ನೀಗಿಸಲು ಗಂಜಿನೇ ಮುಖ್ಯನೇ ಹೊರತು ಕೆಜಿಗಟ್ಟಲೆ ಚಿನ್ನವಲ್ಲ. ಊರಂದ ಮ್ಯಾಗ ಹಂದಿಗಳು ಇರುವೆ. ಹಂದಿಗಳ ಕೆಲಸ ಏನು? ಹೊಲಸು ತಿನ್ನುದು. ಜೀವನಂದ ಮ್ಯಾಗ ಮಾತಾಡೋರು ಇರವ್ರೆ. ಮಾತಾಡೋರ್ ಕೆಲಸ ಏನು? ಹೊಲಸು ಮಾತಾಡೋದು. ಊರ್ ಒಳಗ ಹಂದಿ ಇದ್ದು ಅಂದ್ರ ಊರು ಸ್ವಚ್ಛ ಇರ್ತದ. ಜೀವನದೊಳಗ ಮಾತಾಡೋರು ಇದ್ರು ಅಂದ್ರ ನಾವು ಸ್ವಚ್ಛ ಇರ್ತೀವಿ ಅಷ್ಟೇ. ಬುದ್ಧಿ ಇದ್ದವನು ಯುದ್ಧ ಗೆಲ್ತಾನೆ, ಗುಣ ಇದ್ದವನು ಮನಸ್ಸನ್ನ ಗೆಲ್ತಾನೆ, ಆದ್ರೆ ತಾಳ್ಮೆ ಇದ್ದವನು ಜಗತ್ತನ್ನೇ ಗೆಲ್ತಾನೆ. ಕಣ್ಣ ಮುಂದೆ ಒಳ್ಳೆಯವರಾಗದಿದ್ರೂ ಪರವಾಗಿಲ್ಲ, ಆದ್ರೆ ಬೆನ್ನ ಹಿಂದೆ ಕೆಟ್ಟವರಾಗಿರುವ ಬುದ್ಧಿ ಬೇಡ. ಎಲ್ಲಿ ನಿಯತ್ತಾಗಿರ್ತೀವೋ ಅಲ್ಲೇ ತುಂಬಾ ನೋವು ಸಿಗೋದು. ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರಬಹುದು, ಆದ್ರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಮಾತ್ರ ಇರ್ತದೆ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರ್ತೀರೋ ಅಲ್ಲಿಯವರೆಗೆ ಜನರು ನಿಮ್ಮನ್ನ ಪ್ರೀತಿಸ್ತಾರೆ. ಸಂಪಾದನೆ ಮಾಡುವುದೇ ಆದ್ರೆ ಮಾನವೀಯತೆ ಮತ್ತು ಸ್ನೇಹ ಸಂಪಾದನೆ ಮಾಡಿ ದುಡ್ಡು ಭಿಕ್ಷುಕನು ಸಂಪಾದಿಸ್ತಾನೆ.